ಮಂತ್ರಾಲಯದಲ್ಲಿ 350 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಸಜೀವ ಬೃಂದಾವನಸ್ಥರಾಗಿರುವ ಗುರು ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಭಕ್ತರ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ. ಆದರೆ ಪ್ರತಿ ಬುಧವಾರದ ಸೂರ್ಯ ಮುಳುಗಿ ರಾತ್ರಿ ಮಂತ್ರಾಲಯದ ಆ ಮುಖ್ಯ ಗರ್ಭಗುಡಿಯ ಬಾಗಿಲಿಗೆ ಕೀಲಿ ಹಾಕಿದ ನಂತರ ಅಲ್ಲಿ ಒಂದು ಯಾರಿಗೂ ತಿಳಿಯದ ಮಹಾರಹಸ್ಯ ಜರುಗುತ್ತದೆ ಎಂಬುದು ನಿಮಗೆ ಗೊತ್ತೇ? ಅಲ್ಲಿ ನಡೆಯುವ ಆ ನಿಗೂಢ ಘಟನೆಯನ್ನು ಸ್ವತಃ ಕಣ್ಣಾರೆ ಕಂಡ ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ಏನಾಯಿತು? ಬುಧವಾರದ ನಿಶ್ಶಬ್ದ ರಾತ್ರಿಯಲ್ಲಿ ಬೃಂದಾವನದ ಒಳಗಿನಿಂದ ಕೇಳಿ ಬರುವ ಆ ಅದೃಶ್ಯ ಧ್ವನಿ ಯಾರದು? ಈ ರಹಸ್ಯದ ಹಿಂದೆ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ದಿವ್ಯ ಶಕ್ತಿ ಅಡಗಿದೆ. ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೊನೆಯ 2 ನಿಮಿಷದಲ್ಲಿ ನಿಮ್ಮ ಎಲ್ಲ ಕಷ್ಟಗಳಿಗೆ ರಾಯರು ನೀಡುವ ಆ ರಹಸ್ಯ ಪರಿಹಾರ ನಿಮಗಾಗಿ ಕಾಯುತ್ತಿದೆ ಅಂತಲೇ ಹೇಳ್ಬೋದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ರಾಯರ ಆರಾಧನೆಗೆ ಗುರುವಾರ ಅತ್ಯಂತ ಶ್ರೇಷ್ಠ ಎಂದು ನಾವೆಲ್ಲ ಅಂದುಕೊಂಡಿದ್ದೇವೆ. ಆದರೆ ಆಧ್ಯಾತ್ಮಿಕ ರಹಸ್ಯಗಳ ಪ್ರಕಾರ ಗುರುವಾರದ ಸಿದ್ಧಿಗೆ ನಾಂದಿ ಹಾಡುವುದೇ ಈ ಬುಧವಾರ. ರಾಯರು ತಮ್ಮ ಪೂರ್ವಾಶ್ರಮದಲ್ಲಿ ಮಹಾನ್ ಜ್ಞಾನಿಯಾಗಿದ್ದ ವ್ಯಾಸರಾಜರಾಗಿದ್ದರು. ಬುಧವಾರದ ಅಧಿನಾಯಕ ಬುಧ ಗ್ರಹ, ಅಂದರೆ ಬುದ್ಧಿ ಮತ್ತು ಜ್ಞಾನದ ಕಾರಕ. ಹಾಗಾಗಿಯೇ ಪ್ರತಿ ಬುಧವಾರ ರಾತ್ರಿ ಮಂತ್ರಾಲಯದ ಬೃಂದಾವನದ ಹತ್ತಿರ ಒಂದು ಅಪರೂಪದ ವಿದ್ಯಮಾನ ಜರುಗುತ್ತದೆ ಅಂತಲೇ ಹೇಳ್ಬೋದು. ಅದು ಯಾವುದು, ಆ ರಹಸ್ಯ ಏನು, ಇದರಿಂದ ನಮಗೇನು ಯೂಸ್ ಆಗುತ್ತೆ, ಮತ್ತು ಇದ್ರ ಆದಮೇಲೆ ನಾವು ನಮ್ಮ ಕಷ್ಟಗಳಿಗೆ ಪರಿಹಾರನ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬ್ರಿಟಿಷ್ ಅಧಿಕಾರಿ ಮನ್ರೋ ಮತ್ತು ಬುಧವಾರದ ನಿಗೂಢ ಕಥೆನ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಈ ರಹಸ್ಯದ ಸತ್ಯಾಸತ್ಯತೆಯನ್ನು ತಿಳಿಯಬೇಕಾದರೆ ನಾವು ಇತಿಹಾಸದ ಆ ಒಂದು ಘಟನೆಯನ್ನು ನೆನಪಿಸಿಕೊಳ್ಳಲೇಬೇಕು. ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಮಂತ್ರಾಲಯದ ಮಠದ ಜಾಗವನ್ನು ವಶಪಡಿಸಿಕೊಳ್ಳಲು ಬಂದಾಗ ಆತನಿಗೆ ಬೃಂದಾವನದಿಂದ ಸ್ವತಃ ರಾಯರು ಎದ್ದು ಬಂದು ದರ್ಶನ ನೀಡಿ ಇಂಗ್ಲಿಷ್ನಲ್ಲಿ ಮಾತನಾಡಿದ್ರಂತೆ ಎಂಬುದು ಮದ್ರಾಸ್ ಗಜೆಟಿಯರ್ನಲ್ಲಿ ದಾಖಲಾಗಿದೆ. ಆದರೆ ಆಶ್ಚರ್ಯದ ವಿಷಯ ಏನಂದರೆ, ಮನ್ರೋಗೆ ರಾಯರು ದರ್ಶನ ನೀಡಿದ ಆ ಪವಿತ್ರ ದಿನ ಸ್ವತಃ ಬುಧವಾರ ಆಗಿತ್ತು. ರಾಯರು ಬುಧವಾರದ ದಿನವೇ ಆ ವಿದೇಶಿ ಅಧಿಕಾರಿಗೆ ದರ್ಶನ ನೀಡಲು ಒಂದು ಬಲವಾದ ಕಾರಣವಿತ್ತು. ಬುಧವಾರ ಎಂದರೆ ಜ್ಞಾನದ ಸಂಕೇತ. ರಾಯರು ಬೃಂದಾವನ ಪ್ರವೇಶಿಸುವಾಗ ನಾವು ಇಲ್ಲಿ 700 ವರ್ಷಗಳ ಕಾಲ ಸಶರೀರನಾಗಿ ಇರುತ್ತೇನೆ ಎಂದು ಸಂಕಲ್ಪ ಮಾಡಿದರು. ಹಿರಿಯರ ಪ್ರಕಾರ ಪ್ರತಿ ಬುಧವಾರ ರಾತ್ರಿ ಗರ್ಭಗುಡಿಯ ಬೀಗ ಹಾಕಿದ ನಂತರ ರಾಯರು ತಮ್ಮ 700 ವರ್ಷಗಳ ಸಂಕಲ್ಪದ ಭಾಗವಾಗಿ ಮಂತ್ರಾಲಯದ ಸುತ್ತಲೂ ಅದೃಶ್ಯ ರೂಪದಲ್ಲಿ ಸಂಚರಿಸುತ್ತಾರಂತೆ. ಜಗತ್ತಿನಲ್ಲಿ ನರಳುತ್ತಿರುವ ತಮ್ಮ ಭಕ್ತರ ಕಣ್ಣೀರನ್ನು ಒರೆಸಲು ಹೊರಡುತ್ತಾರೆ. ಇದೇ ಕಾರಣಕ್ಕೆ ಬುಧವಾರದ ರಾತ್ರಿ ಮಂತ್ರಾಲಯದ ಆವರಣದಲ್ಲಿ ಒಂದು ದಿವ್ಯ ಶಾಂತಿ ನೆಲೆಸಿರುತ್ತದೆ ಅಂತಲೇ ಹೇಳ್ಬೋದು. ಆದ್ರಿಂದಾಗಿ ದಯವಿಟ್ಟು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಅವರು ಎಲ್ಲೋ ಒಂದು ಕಡೆ ರೂಮ್ ಮಾಡಿಕೊಂಡು ಅಲ್ಲಿ ಮಲಗಿದ್ದು ಬರಬೇಡಿ. ದಯವಿಟ್ಟು ನೀವು ಮಂತ್ರಾಲಯದ ಆವರಣದಲ್ಲೇ ಮಲ್ಕೊಂಡು ಬನ್ನಿ. ತುಂಬ ನೆಮ್ಮದಿ ಸಿಗುತ್ತೆ. ರಾಯರು ಮಡಿಲಲ್ಲೇ ನಾವು ಮಲಗಿದ್ದೀವಿ ಅನ್ನೋದು ನಿಮಗೆ ಅನುಭವ ಆಗುತ್ತೆ. ಅಷ್ಟೇ ಅಲ್ಲ, ರಾಯರು ಬಂದು ಒಂದು ಸೂಚನೆನ ಕೊಡ್ತಾರೆ ಅಂತಲೇ ಎಲ್ಲರೂ ಶೇರ್ನ ಮಾಡ್ತಾರೆ ಎಕ್ಸ್ಪೀರಿಯೆನ್ಸ್ನ. ಆದ್ದರಿಂದಾಗಿ ನೀವು ಮಂತ್ರಾಲಯದ ಮಠದ ಆವರಣದಲ್ಲೇ ಮಲಗಿ ಬನ್ನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೆಯದಾಗಿ ಕೃಷ್ಣನ ನುಪುರ ಧ್ವನಿ ಮತ್ತು ರಹಸ್ಯ ಪೂಜೆ. ಅಷ್ಟೇ ಅಲ್ಲ, ರಾಯರು ವ್ಯಾಸರಾಜರಾಗಿದ್ದ ಕಾಲದಿಂದಲೂ ಶ್ರೀಕೃಷ್ಣನ ಪರಮ ಆರಾಧಕರು. ಬುಧವಾರದ ಅಧಿದೇವತೆ ಶ್ರೀಕೃಷ್ಣ. ಕೆಲವು ಸಿದ್ಧ ಪುರುಷರು ಹೇಳುವ ಪ್ರಕಾರ ಬುಧವಾರ ಮಧ್ಯರಾತ್ರಿ ಬೃಂದಾವನದ ಒಳಗಿನಿಂದ ಕೊಳಲಿನ ಮಧುರನಾದ ಮತ್ತು ಗೆಜ್ಜೆಯ ಸದ್ದು ಕೇಳಿಬರುತ್ತಂತೆ ರಾಯರು ಇರುವಂಥ ಬೃಂದಾವನದಲ್ಲಿ. ಅದು ರಾಯರು ಮತ್ತು ಕೃಷ್ಣ ಪರಮಾತ್ಮನ ಮುಖಾಮುಖಿಯಾಗುವ ದಿವ್ಯ ಕ್ಷಣ. ಯಾರು ಬುಧವಾರದ ದಿನ ರಾಯರನ್ನು ನೆನೆದು ಕಣ್ಣೀರಿಡುತ್ತಾರೋ ಅವರ ಪ್ರಾರ್ಥನೆ ನೇರವಾಗಿ
ಕೃಷ್ಣನ ಪಾದ ಸೇರುತ್ತದೆ. ಅದಕ್ಕಾಗಿಯೇ ಬುಧವಾರದ ಆರಾಧನೆಗೆ ಇಷ್ಟೊಂದು ರಹಸ್ಯ ಮಹಿಮೆ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ಗುರುವಾರ ಯಾವುದೇ ರೀತಿ ಸಂಕಲ್ಪ ಮಾಡಿ ವ್ರತನ ಮಾಡಿ ಬುಧವಾರದಿಂದಲೇ ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನಸ್ಸಾಗಿರ್ಬೋದು ಶುದ್ಧವಾಗಿಟ್ಕೊಳ್ಳಿ. ಯಾವುದೇ ರೀತಿ ನಾನ್ ವೆಜ್ನ ತಿನ್ನೋ ಹಾಗಿಲ್ಲ. ಸೂತ್ಕ ಮೈಲ್ಗೆ ಅಂತ ಟೈಮಲ್ಲಿ ನೀವು ಗುರುವಾರ ತಾನೇ ಮಾಡ್ಬೋದಲ್ವ, ಇವತ್ತಲ್ವ ಇರೋದು ಅಂತ ಕೇರ್ಲೆಸ್ನ ಮಾಡೋದಕ್ಕೆ ಹೋಗ್ಬಿಡಿ. ಬುಧವಾರದಿಂದಲೇ ನಾನ್ ವೆಜ್ನ ತಿನ್ನೋದು, ಮನೆಗೆ ತರೋದು ಆ ಥರ ಮಾಡ್ದಲೇ ನೀವು ಗುರುವಾರ ಪೂಜೆನ ಮಾಡಬೇಕು. ಇಲ್ಲಾಂದರೆ ಗುರುವಾರ ಮಾಡಿರುವಂಥ ಪೂಜೆನೂ ಕೂಡ ನಿಮಗೆ ಫಲ ಕೊಡೋದೇ ಇಲ್ಲ. ಇದಕ್ಕೆ ರಹಸ್ಯ ಪರಿಹಾರ, ನಿಮ್ಮ ಕಷ್ಟಗಳು ಏನೇ ಇರ್ಬೋದು, ಬುಧವಾರದ ದಿನ ಯಾರು ರಾಯರನ್ನು ವಿಶಿಷ್ಟವಾಗಿ ಆರಾಧಿಸುತ್ತಾರೋ ಅವರ ಬುದ್ಧಿ ಚುರುಕಾಗುತ್ತದೆ, ವ್ಯಾಪಾರದಲ್ಲಿ ನಷ್ಟವಿದ್ದರೆ ಲಾಭವಾಗುತ್ತದೆ ಮತ್ತು ಮುಖ್ಯವಾಗಿ ನೀವು ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದರೆ ಅಂಥ ಕಷ್ಟಗಳು ನಿವಾರಣೆ ಆಗುತ್ತವೆ. ನೀವು ಈ ಪರಿಹಾರನ ನೀವಾದರೂ ಮಾಡ್ಬೋದು, ಅಥವಾ ನೀವು ಬೇರೆಯವ್ರ ಬಗ್ಗೆ ಕೇಳ್ಕೊಂಡಾದರೂ ನೀವು ಈ ಪರಿಹಾರನ ಮಾಡ್ಕೋಬೋದು. ವಿದ್ಯಾ ಬುದ್ಧಿಗೋಸ್ಕರ ನಿಮ್ಮ ಮಕ್ಕಳು ಕೈಯಲ್ಲಿ ಮಾಡಿಸ್ತೀನಿ ಅಂದ್ರೂ ಕೂಡ ನಡೆಯುತ್ತೆ. ನೀವು ಯಾರ ಕೈಲಾದರೂ ಮಾಡಿಸ್ಬೋದು, ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದರೂ ಮಾಡ್ಬೋದು. ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಬುಧವಾರದ ರಾತ್ರಿ 8 ಗಂಟೆಯ ನಂತರ ಒಂದು ಸಣ್ಣ ಹಸಿರು ಬಟ್ಟೆನ ನೀವು ತೆಗೆದುಕೊಳ್ಬೇಕು. ಅದರ ಜೊತೆಗೆ ಒಂದು ತಟ್ಟೆನ ನೀವು ಕೂಡ ತೆಗೆದುಕೊಳ್ಬೇಕು. ಯಾವಾಗಲೂ ನೀವು ಏನೇ ಒಂದು ಪರಿಹಾರ ಮಾಡಿ, ಏನೇ ಒಂದು ಪೂಜೆ ಮಾಡಿ, ತಾಮ್ರ ಅಥವಾ ಮಣ್ಣಿನ ಅಥವಾ ಅಡಿಕೆ ಪ್ಲೇಟ್ನ ನೀವು ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಆ ತಟ್ಟೆನೇ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಸಿರು ಕಾಳನ್ನ, ಅಂದರೆ ಅದರಲ್ಲಿ 21 ಹಸಿರು ಕಾಳುಗಳನ್ನ ನೀವು ತಗೋಬೇಕು. ಚೆನ್ನಾಗಿರೋಂಥ ಹಸಿರು ಕಾಳನ್ನ ನೀವು ಆಯ್ಕೆನ ಮಾಡ್ಕೊಳ್ಳಿ. 21 ಕಾಳು. ಅದಕ್ಕೆ ₹1 ನಾಣ್ಯನ ಇಡಬೇಕು. ಒಂದು ತಟ್ಟೆಗೆ 21 ಹಸಿರು ಕಾಳನ್ನ ತೆಗೆದುಕೊಂಡ್ರೆ ಒಂದು ಹಸಿರು ಬಟ್ಟೆನ ತಗೊಳ್ಳಿ. ಹಸಿರು ಬಟ್ಟೆಗೆ ಆ ಕಾಳನ್ನ ಹಾಕ್ಬಿಟ್ಟು ಬಟ್ಟೆ ಸಮೇತ ನೀವು ತಟ್ಟೆ ಮೇಲೆ ಇಡಿ. ತಟ್ಟೆ ಮೇಲೆ ಇಟ್ಬಿಟ್ಟು ಅದಕ್ಕೆ ₹1 ನಾಣ್ಯನ ನೀವು ಹಾಕಬೇಕು. ಇನ್ನು ಅದರ ಮೇಲೆ ತುಳಸಿ ದಳನೋ ಅಥವಾ ಸೇವಂತಿಗೆ ಹೂವನೋ ಏನಾದರೂ ನೀವು ಹೂವನ ಇಟ್ಬಿಟ್ಟು ರಾಯರ ಮುಂದೆ ಇಟ್ಬಿಟ್ಟು ತುಪ್ಪದ ದೀಪನ ರಾಯರಿಗೆ ಹಚ್ಚಬೇಕು. ನಂತರ ಆ ಬಟ್ಟೆನ ಕಟ್ಟೋಕ್ಕಿಂತ ಮುಂಚೆ ನೀವು ರಾಯರ ಮುಂದೆ ಇಟ್ಬಿಟ್ಟು ರಾಯರಿಗೆ ಯಾವ ರೀತಿ ನೀವು ಪೂಜೆ ಮಾಡ್ತಿದ್ರೋ ಮಾಡಿಬಿಟ್ಟು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ನೀವು 21 ಬಾರಿ ಜಪನ ಮಾಡಬೇಕು. ಮತ್ತು ನಿಮ್ಮ ಮನಸ್ಸಿನ ಅತ್ಯಂತ ಕಠಿಣವಾದ ಸಮಸ್ಯೆಯನ್ನು ರಾಯರ ಮುಂದೆ ಹೇಳಿಕೊಳ್ಳಿ. ಮರುದಿನ ಆ ಹೆಸರು ಕಾಳನ್ನ ನೀವು ತೆಗೆದುಕೊಂಡು ಪಕ್ಷಿಗಳಿಗೆ ಆಹಾರವಾಗಿ ನೀವು ಹಾಕಬೇಕು. ಅದನ್ನು ಗಂಟು ಕಟ್ಟಿ ಏನು ಇಡೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ಪೂರ್ತಿ ಒಂದು ದಿನ ಪೂರ್ತಿ ನೀವು ರಾಯರ ಮುಂದೆನೇ ಬಿಟ್ಬಿಡಿ. ರಾಯರ ಮುಂದೆ ಬಿಟ್ಬಿಟ್ಟು ಮಾರನೇ ದಿವಸ ತೆಗೆದುಕೊಂಡು ನಿಮ್ಮ ಮನೆ ಹತ್ರ ಬರುವಂಥ ಪಕ್ಷಿಗಳಿಗೆ ಅದನ್ನ ಆಹಾರವಾಗಿ ಇಟ್ಬಿಡಿ. ಬುಧವಾರದ ಪರಿಹಾರ, ನಿಮ್ಮ ಜಾತಕದ ಬುಧ ದೋಷವನ್ನು ಕಳೆದು ರಾಯರ ಮತ್ತು ಕೃಷ್ಣನ ಇಬ್ಬರ ಅನುಗ್ರಹವನ್ನು ಒಟ್ಟಿಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಬುಧವಾರ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ದಿವಸ ಮಾಡ್ಬೋದಂದರೆ ಮಾಡ್ಬೋದು. ಬಟ್ ನಿಮ್ಮ ನಂಬಿಕೆ ಇದೆ ಮಾಡ್ತೀನಪ್ಪ, ತೊಂದರೆ ಇಲ್ಲ ಅಂದರೆ ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ನೆಕ್ಸ್ಟು ಬುಧವಾರ ಮಾಡಿಕೊಂಡ್ರು ನಿಮಗೆ ಸಾಧ್ಯ ಆಗುತ್ತೆ. ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಮಾಡ್ಕೊಳ್ಳಿ. 8 ಗಂಟೆ ನಂತರನೇ ನೀವು ಇದನ್ನ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಶುದ್ಧರಾಗಿ ನೀವು ಇದನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ದೀಪ ಹಚ್ಚೋ ಟೈಮಲ್ಲಿ 6 ಗಂಟೆಯಿಂದ 6:30 7:30 ಹಂಗೂ ನೀವು ಮಾಡ್ಕೋಬೋದು. ಸಂಜೆ ಹೊತ್ತು ನೀವು ಇದನ್ನ ಮಾಡಿ ನೈಟ್ ಪೂರ್ತಿ ಬಿಟ್ಟು ಬೆಳಗ್ಗೆಯಿಂದ ಅಕ್ಕಿಗಳಿಗೆ ತಗೊಂಡೋಗಿ ಹಾಕ್ಬಿಡಿ. ಇನ್ನು ಮಂತ್ರಾಲಯದ ಈ ಅದ್ಭುತ ರಹಸ್ಯದ ಬಗ್ಗೆ ನಿಮಗೇನು ಅನ್ನಿಸ್ತು? ರಾಯರ ಪವಾಡವನ್ನು ಅನುಭವಿಸಿದವರು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಜೈ ಗುರು ರಾಯ ಎಂದು ಬರೆಯಿರಿ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.